ಫಿಲಮ್ ಸೂಪರ್. ಒಳ್ಳೆ ಕ್ಲೈಮಾಕ್ಸ್, ಒಳ್ಳೆ ರಿಕಾರ್ಡ್ ಇದೆ. ಸೂಪರ್ ಫಿಲಮ್. 100 ನೂರಕ್ಕೆ ನೂರು ಒಳ್ಳೆ ಫಿಲಮ್. 100 ಪಕ್ಕ ನೋಡ್ಬೋದು ಒಂದ್ಸರಿ, ಪರವಾಗಿಲ್ಲ, ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ. ಸೂಪರ್ ಆಗಿದೆ ಫಿಲಮ್ಮು, ಸಕ್ಕತ್ತಾಗಿದೆ. ತುಂಬ ವರ್ಷದಿಂದ ತೆಗೆದ್ರು ಎಲ್ಲ, ತುಂಬ ಫ್ಯಾಮಿಲಿ ಸ್ಟೋರಿ ಎಲ್ಲ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್, ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಸೂಪರ್ ಫಿಲಮ್ ಸರ್. ಸೂಪರ್ ಫ್ಯಾಮಿಲಿ ಸ್ಟೋರ್ ಸರ್, ಸೂಪರ್ ಆಗಿದೆ, ಚೆನ್ನಾಗಿದೆ. ಸಿದ್ಲಿಂಗ್ ಅವ್ರ ಆಟ ಯಾರು ಮಾಡೋಕ್ಕಾಗಲ್ಲ, ಸೂಪರ್ ಆಗಿದೆ. ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಸೂಪರ್ ಸೂಪರ್ ಸೂಪರ್. ಚೆನ್ನಾಗೈತೆ ಪಿಕ್ಚರ್, ಸೂಪರ್ ಆಗೈತೆ, ಸಕ್ಕತ್ತಾಗೈತೆ ಸ್ಟೋರಿ. ಶರಣಮಯ್ಯಪ್ಪ ಚೆನ್ನಾಗಿದೆ. ಸೂಪರ್ ಫಿಲಮ್, ಸೂಪರ್ ಆಗಿದೆ. ಕಷ್ಟ ಸುಖ ಒಬ್ಬ ಮನುಷ್ಯ ಮೇಲೆ ಹೆಂಗ್ ಆಸೆ ಪಟ್ಟಿದ್ದೀವಿ, ಹೆಂಗೆ ಇದು ಮಾಡಬೇಕು ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಫಸ್ಟ್ನೇ ಭಾಗನೂ ಚೆನ್ನಾಗಿದೆ, ಎರಡನೇ ಭಾಗನೂ ತುಂಬ ಚೆನ್ನಾಗಿದೆ ಸರ್. ಖಂಡಿತವಾಗ್ಲೂ ನೋಡ್ಬೋದು ಸರ್. ಮೂವಿ ಸೂಪರ್ ಆಗಿದೆ. ಯೋಗಿ ಸರ್ ಆ್ಯಕ್ಟಿಂಗ್ ಅಂದರೂ ಸೂಪರು. ಒಂದು ಕಾರಿನ ಕತೆ ಇದು. ಸಿದ್ಲಿಂಗ್ 2 ಸೂಪರ್ ಆಗಿದೆ. ಕನ್ನಡ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ. ಎಲ್ಲರೂ ಬಂದು ಸಿದ್ಲಿಂಗ್ ಮೂವಿನ ಥಿಯೇಟ್ರಲ್ಲೇ ನೋಡಿ. ಯೋಗಿ ಸರ್ದಾ ಅದೇ ಸಿದ್ಲಿಂಗ್ 2 ಥರ ಮಾಡವ್ರೆ. ಸೂಪರ್ ಆಗಿದೆ ಮೂವಿ. ಯೋಗಿ ಸರ್ ಆ್ಯಕ್ಟಿಂಗ್ ಅಂದರೂ ಸೂಪರ್ ಆಗಿದೆ. ಡೈರೆಕ್ಷನ್ ಅಂತೂ ಸೂಪರ್. ವಿಜಯ್ ಪ್ರಸಾದ್ ಸರ್ ಸೂಪರ್ ಡೈರೆಕ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಜೈ ಅಪ್ಪು ಬಾಸ್. ತುಂಬ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು, ಮನೆ ಮಕ್ಕಳು ಎಲ್ಲರೂ ಜನರಲ್ಲಾಗಿ ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಕಾಮಿಡಿ ಆಗಿದೆ, ತುಂಬ ಚೆನ್ನಾಗಿದೆ, ನೋಡ್ಬೋದಪ್ಪ. 100 ದಿವಸ ಎಲ್ಲರೂ ಫ್ಯಾಮ್ಲಿ ಸಮೇತ ಎಲ್ಲರೂ ಬಂದು ನೋಡ್ಬೋದು. ಈ ಕಾಲದಲ್ಲಿ ಫ್ಯಾಮ್ಲಿ ಸಮೇತ ಬಂದು ನೋಡೋದು ತುಂಬ ಅಷ್ಟೇನು ಇರಲಿಲ್ಲ. ಅಂದರೆ ಈ ಫಿಲಮಲ್ಲಿ ಯಾವುದೇ ಕೆಟ್ಟದ್ದು ಇಲ್ಲ, ಒಳ್ಳೆ ಇದು ಹೇಳಿದ್ದಾರೆ. ಅದರಿಂದ ಫುಲ್ಲು ಫ್ಯಾಮ್ಲಿ ಸಮೇತ ಬಂದು ಅವ್ರನ್ನ ಎಂಕರೇಜ್ ಮಾಡಿ ಎಲ್ಲರೂ ನೋಡಿ ಅಂತ ನಾವು ಆಶಿಸ್ತೀವಿ. ನನಗೆ ನಿಜ ಹೇಳಬೇಕು ಅಂದರೆ ನಾನೊಂದು ಮಾತು ಹೇಳ್ತೀನಿ. ನಾವು ತಮಿಳಿಯನ್ಸು, ನಾವು ಹುಟ್ಟು ಬೆಳೆದಿದ್ದು ಎಲ್ಲ ಇಲ್ಲೇ ಬೆಂಗಳೂರಲ್ಲಿ. ಯಾವುದೇ ಫಿಲಮಲ್ಲೂ ಏನೇ ಹೇಳಿದ್ರು ಒಂದು ತಮಿಳಿಯನ್ಸ್ನ ಅವರು ಇದು ಮಾಡ್ತಾ ಇರಲಿಲ್ಲ. ಇದರಲ್ಲಿ ಅದನ್ನು ತಂದಿದ್ದಾರೆ. ನಿಜವಾಗ್ಲೂ ಆ ಫಿಲಮ್ ತುಂಬ ಖುಷಿ ಆಯಿತು. ಇನ್ನು ನಮ್ಮ ನೆಂಟರಿಗೆ, ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳ್ತೀನಿ, ಈ ಫಿಲಮ್ ಬಂದು ನೋಡಿ ಅಂತ. ಖುಷಿ ಆಯಿತು, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಎಮೋಷ್ನಲ್ ಕಾರು ನಿಜವಾಗ್ಲೂ ಅಚೀವ್ಮೆಂಟ್ ಇರಬೇಕು. ಮನುಷ್ಯರಿಗೆ ಒಂದು ಅಚೀವ್ಮೆಂಟ್ ಇರಬೇಕು. ಅದು ಎಷ್ಟು ಬೆಲೆ ಬೀಳುತ್ತೆ ಅದೆಲ್ಲ ಇಲ್ಲ. ಅಚೀವ್ಮೆಂಟು ಸಾಧಿಸ್ಬೇಕು ಅನ್ನೋಂಥ ಇರೋದಿದೆ ಅಲ್ವಾ, ಅದು ನಿಜವಾಗ್ಲೂ ಚೆನ್ನಾಗಿದೆ. ಅವ್ರು ಸಕ್ಸಸ್ ಆಗಲಿ, ಇನ್ಮೇಲೆ ಮೇಲ್ಮೇಲೆ ಬರಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ದೇವ್ರದ್ದು ನಂಬಿದ್ರೆ ಕೈ ಬಿಡಲ್ಲ ಅಂತ, ಅಯ್ಯಪ್ಪ ಸ್ವಾಮಿನ ನಂಬಿದ್ರೆ ಕೈ ಬಿಡಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ.